ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಯುಗಾದಿ ಹಬ್ಬದ ಬಾಳೆ ಎಲೆಯ ಮೇಲೆ ಸಾಂಪ್ರದಾಯಿಕವಾಗಿ ಬಡಿಸುವಂಥ ಅಡುಗೆಗಳನ್ನ ನಾನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೋಳಿಗೆ, 2 ಥರ ಕೋಸಂಬರಿ, 2 ಥರ ಪಲ್ಯ, ಮಾವಿನಕಾಯಿ ಚಿತ್ರಾನ್ನ, ಹಾಗೆ ಹೋಳಿಗೆ ಸಾರು, ಇವಿಷ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹೋಳಿಗೆಗೆ ನಾನಿಲ್ಲಿ 1.5 ಕಪ್ಪಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಸುಮಾರು 1 ಗಂಟೆಗಳ ಕಾಲ ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಕಡಲೆಬೇಳೆನ ಸೈಡಿಗೆ ಎತ್ತಿಟ್ಕೊತೀನಿ ಕೋಸಂಬರಿಗೆ. ಈಗ ಇದನ್ನು ಒಂದು 2-3 ಸಲ ತೊಳೆದು ನಾನು ತೆಗೆದಿಟ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಇದನ್ನು ಹಾಕೋತಾ ಇದ್ದೀನಿ ಕಡಲೆಬೇಳೆನೆಲ್ಲ. ಹೋಳಿಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಈಗ ಕಣಕಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1/4 ಕಪ್ಪಷ್ಟು ಚಿರೋಟಿ ರವೆ, 3/4 ಲೋಟದಷ್ಟು ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸಾಫ್ಟಾಗಿ ಇದನ್ನ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇದನ್ನು ನೆನೆಯೋಕ್ಕೆ ಬಿಟ್ಬಿಡಬೇಕು. ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಬೇಗ ಹಿಟ್ಟು ನೆನಿಬೇಕು ಅಂದರೆ ಈ ರೀತಿ ಕಲಿಸ್ಕೊಂಡಿರೋಂಥ ಹಿಟ್ಟು ಮೇಲೆ, ಕನಕದ ಮೇಲೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡೋಣ. ಅಷ್ಟರಲ್ಲಿ ಒಂದು ಪಾತ್ರೆಗೆ 1 ಲೋಟ ಬೆಲ್ಲ, 1/4 ಲೋಟ ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೋಬೇಕು. ಏನಾದರೂ ಕಲ್ಮಶ ಇದ್ದರೆ ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಅಷ್ಟರಲ್ಲಿ ಬೇಳೆ ಸಹ, ಕಡಲೆಬೇಳೆ ಬೇಯಕ್ಕೆ ಇಟ್ಟಿದ್ವಲ್ಲ ಕುಕ್ಕರಲ್ಲಿ, ಅದನ್ನು ಸಹ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಬಸ್ಕೊಂಬಿಡೋಣ. ಕಡಲೆಬೇಳೆಯಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ಆ ರೀತಿ ಸೋರು ಹಾಕೋಬೇಕಾಗತ್ತೆ. ಒಂದು ಫಿಲ್ಟರ್ ಸಹಾಯದಿಂದನೋ ಅಥವಾ ಈ ಸೋರು ಹಾಕೋದಕ್ಕೆ ತೂತು ಪಾತ್ರೆ ಬರುತ್ತಲ್ವ, ಅದರಿಂದನೋ ಈ ರೀತಿ ಬಸ್ದು ಸೈಡಿಗೆ ಎತ್ತಿಟ್ಕೊಳ್ಬೇಕು. ಈ ಬಸ್ದಿರೋಂಥ ಕಡಲೆಬೇಳೆಗೆ ನಾವು ಕರಗಿಸ್ಕೊಂಡಿಟ್ಟಂಥ ಬೆಲ್ಲನ ಈ ರೀತಿ ಫಿಲ್ಟರ್ ಸಹಾಯದಿಂದ ಶೋಧಿಸಿ ಸೇರಿಸ್ಕೋಬೇಕಾಗತ್ತೆ. ಈಗ ಇದನ್ನ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಪರಿಮಳಕ್ಕೆ ಏಲಕ್ಕಿ ಕಾಯಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪಾಕ ಎಲ್ಲ ಬರೋ ಅಗತ್ಯ ಇಲ್ಲ, ಜಸ್ಟ್ ಒಂದು 5 ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಬೆಲ್ಲ ಸೇರಿಸಿರೋಂಥ ಕಡಲೆಬೇಳೆ ಮಿಶ್ರಣನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನುಣ್ಣಗೆ ರುಬ್ಬೋದಂತೂ ತುಂಬಾ ಇಂಪಾರ್ಟೆಂಟು. ನೋಡಿ, ಈ ರೀತಿ ಸಾಫ್ಟಾಗೆ ಬರುತ್ತೆ. ಬಿಸಿದ್ರಲ್ಲೇ ನಾನು ರುಬ್ಬಿದ್ದೀನಿ. ಬಿಸಿದ್ರಲ್ಲಿ ಸ್ವಲ್ಪ ಸಾಫ್ಟ್ ಅನಿಸುತ್ತೆ, ಆರಿದ ಮೇಲೆ ಇನ್ನು ಗಟ್ಟಿ ಆಗುತ್ತೆ. ಈಗ ಇದು ಆರಕ್ಕೆ ಇನ್ನೊಂದು ಅಗಲವಾಗಿರೋಂಥ ಪಾತ್ರೆಗೆ ಹಾಕ್ಬಿಟ್ಟು ಇಟ್ಕೊಳ್ಳೋಣ. ಮೇಲೆ 1 ಚಮಚದಷ್ಟು ತುಪ್ಪನ ಹಚ್ಚಿ ಈ ರೀತಿ ಸೌರಿ ಎತ್ತಿಟ್ಕೊಂಡು ಬಿಡೋಣ. ಇದು ಆರಬೇಕು. ಆರಿದ ನಂತರ ಇದು ಹೋಳಿಗೆ ತಟ್ಟೋದಕ್ಕೆ ರೆಡಿ ಆಗುತ್ತೆ. ಅಷ್ಟರಲ್ಲಿ ಕಣಕ ನೋಡಿ ಈಗ ನೆಂದಿದೆ. ಈ ನೀರಿಂದ ಈ ಕಣಕನ ನಾನು ಹೊರಗಡೆ ತೆಕ್ಕೊಂಡ್ಬಿಡ್ತೀನಿ. ನೀರೆಲ್ಲ ಚೆಲ್ಬಿಟ್ಟು ಈ ಕಣಕ ಮಾತ್ರ ಇನ್ನೊಂದು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೋತೀನಿ. ಈಗ ಇದಕ್ಕೆ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗೆ ನಾದಬೇಕು. ಈ ಹೆಚ್ಚು ನಾದದಷ್ಟು ಹೋಳಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾದಿದ ನಂತರ 2 ಸ್ಪೂನ್ ಎಣ್ಣೆನ ಹಾಕಿ ಒಂದು 5 ನಿಮಿಷ ಎತ್ತಿಟ್ಬಿಡೋಣ. ಅಷ್ಟರಲ್ಲಿ ನೋಡಿ ಹೂರ್ಣನೂ ಆರಿದೆ. ಈಗ ಇದನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ರೀತಿ ಉಂಡೆ ಕಟ್ಟಿ ಎತ್ತಿಟ್ಕೊಳ್ಬೇಕು. ಮೊದಲೇ ಈ ರೀತಿ ಉಂಡೆ ಎಲ್ಲ ಕಟ್ಕೊಂಡ್ರೆ ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಕಣಕನೂ ಚೆನ್ನಾಗಿ ನೆಂದಿದೆ. ಈಗ ಹೋಳಿಗೆ ತಟ್ಟೋಕ್ಕೆ ಶುರು ಮಾಡೋಣ. ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾವು ಯಾವ ಸೈಜಿನ ಹೂರಣ ತೊಗೋತೀವೋ ಅದರ ಅರ್ಧದಷ್ಟು ಕಣಕನ ತೊಗೋಬೇಕು. ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡಬೇಕು. ಮಧ್ಯದಲ್ಲಿ ದಪ್ಪ ಇರಬೇಕು, ಸುತ್ತ ತೆಳ್ಳಗೆ ತಟ್ಕೊಂಡು ಉಂಡೆ ಕಟ್ಟಿಟ್ಕೊಂಡಂಥ ಹೂರಣನ ಸೆಂಟ್ರಲ್ಲಿ ಇಟ್ಬಿಟ್ಟು ಈ ರೀತಿ ಕವರ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಹೂರಣ ಹೊರಗಡೆ ಕಾಣಿಸ್ಬಾರ್ದು, ಆ ರೀತಿ ಕವರ್ ಮಾಡಿಕೊಂಡು ಈ ಥರ ಲಾಕ್ ಮಾಡಬೇಕಾಗತ್ತೆ. ಲಾಕ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ಒಂದು ಹೋಳಿಗೆ ಪೇಪರ್ ಮೇಲೋ ಬಾಳೆ ಎಲೆ ಮೇಲೋ ಇದನ್ನು ಮೊದಲು ಕೈಯಿಂದ ಈ ರೀತಿ ತಟ್ಕೊಳ್ಳೋಣ. ಒಬ್ಬೊಬ್ರದ್ದು ಒಂದೊಂದು ಅಭ್ಯಾಸ. ನಾನು ಹೀಗೆ ಮಾಡ್ತೀನಿ. ಫಸ್ಟು ಕೈಯಲ್ಲಿ ಈ ರೀತಿ ತಟ್ಬಿಟ್ಟು ನಂತರ ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಎಳ್ಕೋತೀನಿ. ಲಟ್ಸೋದು ಅಂದರೆ ಚಪಾತಿ ಥರ ಎಲ್ಲ ಲಟ್ಸ್ಬಾರ್ದು. ಈ ರೀತಿ ಎಡ್ಜಸ್ಸಲ್ಲಿ ಈ ರೀತಿ ಎಳಿತಾ ಬರಬೇಕು.
ಆಗ ಹೋಳಿಗೆ ಚೆನ್ನಾಗಿ ಈವನ್ನಾಗೆ ಒಳಗಡೆ ಇರೋಂಥ ಹೂರಣ ಸ್ಪ್ರೆಡ್ ಆಗುತ್ತೆ. ನೀವು ಕಣಕನ ಚೆನ್ನಾಗಿ ನೆನೆಸಿದಷ್ಟು ಹೋಳಿಗೆ ನೀವು ಹೇಳಿದ ಮಾತು ಕೇಳುತ್ತೆ. ಎಷ್ಟು ತೆಳ್ಳಗೆ ಎಳೆದ್ರೂ ನೀಟಾಗೆ ಬರುತ್ತೆ. ಸ್ವಲ್ಪನೂ ಕಿತ್ತೋಗೋದಾಗಲಿ ಆ ಥರ ಎಲ್ಲ ಏನೂ ಆಗೋದಿಲ್ಲ. ನೋಡಿ, ಈಗ ನಾನು ಹೋಳಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಆಗಿದೆ. ಇಷ್ಟು ತೆಳ್ಳಗೆ ನಾನು ಲಟ್ಸಿದ್ದೀನಿ. ಈಗ ಇದನ್ನು ಕಾದಿರೋಂಥ ಕಾವಲಿ ಮೇಲೆ ಹಾಕ್ಕೊಂಡು ಎರಡು ಬದಿ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಎಣ್ಣೆ ಅಂದರೆ ಎಣ್ಣೆ ಅಥವಾ ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಈ ರೀತಿ ಎರಡೂ ಬದಿ ಬೇಯಿಸ್ಕೋಬೇಕು. ಹೋಳಿಗೆನ ತುಂಬ ಜಾಸ್ತಿನೂ ಬೇಯಿಸಬಾರ್ದು. ಸುಮ್ಮನೆ ಈ ಥರ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಸಾಫ್ಟಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ, ಈಗ ಹೋಳಿಗೆ ರೆಡಿಯಾಗಿದೆ. ನೆಕ್ಸ್ಟು ಹೋಳಿಗೆ ಸಾರಿಗೆ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, 2 ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕರಿಬೇವು ಎಷ್ಟು ಹಾಕೋತಿರೋ ಅಷ್ಟು ರುಚಿ ಬರುತ್ತೆ. 1 ಗೆಡ್ಡೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಬ್ಬದ ದಿವಸ ತಿಂದೇ ಇರೋರು ಸ್ಕಿಪ್ ಮಾಡ್ಬೋದು. 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ, 7ರಿಂದ 8 ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿ ಸಹ ಹಾಕ್ಕೊಂಡು ಹುರಿಬೇಕು. ನಾನು ಮಿಸ್ ಮಾಡಿದ್ದೀನಿ, ಮುಂದೆ ಹಾಕೋತಾ ಇದ್ದೀನಿ. ಇದಕ್ಕೆ 1 ಲೋಟದಷ್ಟು ಕಡಲೆಬೇಳೆ ಬೇಯಿಸಿದ ಕಟ್ಟಿತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ. 1 ನಿಂಬೆ ಹಣ್ಣಿನ ಗಾತ್ರದ ಹುಣಸೆಹಣ್ಣು ಹಾಕಿ ಬೆಳ್ಳುಳ್ಳಿನೂ ಹಾಕಿ ಈ ಬೇಳೆ ಕಟ್ಟೊಟ್ಟಿಗೆ ಮಸಾಲೆ ಎಲ್ಲ ಬೇಯಿಸ್ಕೋಬೇಕು. ಈ ರೀತಿ ಮುಚ್ಚಳ ಮುಚ್ಚಿ. ಮೆಣಸಿನ್ಕಾಯಿ ಎಲ್ಲ ನೋಡ್ತಾ ಇರ್ಬೋದು ನೀವು, ಸಾಫ್ಟ್ ಆಗಿದೆ. ಈಗ ಇದನ್ನು ಹೂರಣನ ರುಬ್ಕೊಂಡಿದ್ವಲ್ವ ಅದೇ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಆ ಹೂರಣದ ಸ್ವೀಟ್ನೆಸ್ ಜೊತೆಗೆ ಈ ಮಸಾಲೆ ಪದಾರ್ಥ ಎಲ್ಲ ಸೇರಿದಾಗ ತುಂಬಾ ರುಚಿಯಾಗುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ಈ ರುಬ್ಬಿರೋಂಥ ಮಸಾಲೆನ ಬೇಯಿಸಿಟ್ಕೊಂಡಂಥ ಕಡಲೆಬೇಳೆ ಕಟ್ಟಿಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನೀರು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕು. ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಂಡ್ರೆ 10 ನಿಮಿಷ ಕುದಿಸ್ಕೊಂಡ್ರೆ ಹೋಳಿಗೆ ಸಾರು ರೆಡಿಯಾಗುತ್ತೆ. ಈಗ ಇದಕ್ಕೆ ಚಿಕ್ಕದಾಗೆ ಒಂದು ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಹಿಂಗು ಹಾಕಿರೋಂಥ ಒಗ್ಗರಣೆನ ಕೊಡ್ತಾಯಿದ್ದೀನಿ. ಈಗ ಹೋಳಿಗೆ ಸಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಸಖತ್ತಾಗಿರುತ್ತೆ. ಈಗ ನೆಕ್ಸ್ಟು ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಸಾಲೆ ಹುರ್ಕೊಳ್ಳೋಣ. 4ರಿಂದ 5 ಗುಂಟೂರು ಮೆಣಸಿನ್ಕಾಯಿ, 5ರಿಂದ 6 ಬೇಡಿಗೆ ಮೆಣಸಿನ್ಕಾಯಿ, 2 ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. 1/4 ಚಮಚ ಮೆಂತ್ಯ ಸೇರಿಸ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಪರಿಮಳ ಬರೋವರೆಗೂ ಹುರಿಬೇಕಾಗುತ್ತೆ. ಈ ಹುರಿದಿರೋಂಥ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಆರಿದ ನಂತರ ಶಿಫ್ಟ್ ಮಾಡಿಕೊಂಡು 1/2 ಕಪ್ಪಷ್ಟು ತೆಂಗಿನ ತುರಿ ಮತ್ತು 1 ತೋತಾಪುರಿ ಮಾವಿನಕಾಯಿನ ಹಾಕ್ಕೊಂಡು ತೀರಾ ನುಣ್ಣಗೂ ಅಲ್ಲ ತೀರಾ ತರಿನೂ ಅಲ್ಲ ಆ ರೀತಿ ರುಬ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಸಾಕು. ಈಗ ಒಂದು ಬಾಣಲೆಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡು 1 ಕಪ್ಪಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಎಣ್ಣೆಗೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಕರಿಬೇವು, 1 ಗರಿಯಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಅರಿಶಿನ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು 1 ಈರುಳ್ಳಿ ಸಣ್ಣದಾಗೆ ಕಟ್ ಮಾಡಿರೋದನ್ನ ಸೇರಿಸ್ತಾ ಇದ್ದೀನಿ. ಹಬ್ಬದ ದಿವಸ ಈರುಳ್ಳಿ ಬಳಸದೇ ಇರೋರು ಇದನ್ನು ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ಕೊಡ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ತಳ ಬಿಡೋ ಹಾಗೆ ಹುರಿಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಅದು ಫಸ್ಟ್ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಒಂದು 5 ನಿಮಿಷ ಹುರಿದ ನಂತರ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸ್ಟೇಜಲ್ಲಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಈಗ ಇನ್ನೊಂದು ಪಾತ್ರೆಗೆ ನಾವು ಬೇಯಿಸಿ ಆರಿಸಿಟ್ಕೊಂಡಿರೋಂಥ ಅನ್ನನ ತೊಗೊಂಡಿದ್ದೀನಿ. ಮೇಲೆ 1 ಸ್ಪೂನಷ್ಟು ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ರೆಡಿ ಮಾಡಿಟ್ಕೊಂಡಂಥ ಚಿತ್ರಾನ್ನದ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗೆ ಅನ್ನಕ್ಕೆ ಎಲ್ಲ ಕೋಟ್ ಆಗೋ ರೀತಿ ಕಲಸಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ. ಮೇಲ್ಗಡೆ ಹುರಿದಿಟ್ಕೊಂಡಂಥ ಕಡಲೆಕಾಯಿ ಬೀಜನ ಹಾಕ್ಕೊಂಡು ತಿಂತಾಯಿದ್ರೆ ಮಜಾನೋ ಮಜಾ.
ಈಗ ನೆಕ್ಸ್ಟು ಪಲ್ಯಕ್ಕೆ ಒಂದು ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೋಬೇಕಾಗಿತ್ತು, ನಾನು ಹಾಕಿಲ್ಲ, ಹಾಗೆಯೇ ಹುರಿತಾ ಇದ್ದೀನಿ. ಈರುಳ್ಳಿ ಎಲ್ಲ ಹುರಿದ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಬೇಜು ಮತ್ತು ಹಸಿ ಬಟಾಣಿ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮುಚ್ಚಿಟ್ಬಿಡೋಣ. ನೋಡಿ, ಈಗ ಕ್ಯಾಬೇಜಿ ನೀರಲ್ಲೇ ಸ್ವಲ್ಪ ಬೇಯಬೇಕಿದು. ಈಗ ಒಂದು 3/4 ಭಾಗ ಬೆಂದಿದೆ. ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಮತ್ತೆ ಬೇಯಿಸೋಕ್ಕೆ ಇಟ್ಕೊಳ್ಳೋಣ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ಕ್ಯಾಬೇಜು, ಬಟಾಣಿ ಎಲ್ಲ. ಈಗ ಲಾಸ್ಟಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಕ್ಯಾಬೇಜ್ ಪಲ್ಯ ರೆಡಿಯಾಗೋಗುತ್ತೆ. ಈಗ ನೆಕ್ಸ್ಟು ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಕಡಲೆಬೇಳೆ, ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಬೇಯೋ ರೀತಿ, ಟ್ರಾನ್ಸ್ಪರೆಂಟ್ ಆಗೋ ರೀತಿ ಹುರಿಬೇಕಾಗುತ್ತೆ. ಈಗ ಇದಕ್ಕೆ 1 ಕಪ್ಪಷ್ಟು ಬೀನ್ಸನ್ನು ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಬೀನ್ಸ್ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರಿದು ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಮುಚ್ಚಿಟ್ಬಿಡೋಣ. ಈ ಹಬೆಯಲ್ಲಿ ಚೆನ್ನಾಗಿ ಬೀನ್ಸ್ ಎಲ್ಲ ಬೆಂದಿದೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಬೀನ್ಸ್ ಪಲ್ಯ ರೆಡಿಯಾಗೋಗುತ್ತೆ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ 2 ರೀತಿ ಪಲ್ಯ ಬೇಗನೆ ರೆಡಿ ಮಾಡ್ಕೋಬೋದು. ನೆಕ್ಸ್ಟು ಕೋಸಂಬರಿಗೆ ಕಡಲೆಬೇಳೆ, ನೆನೆಸಿರೋಂಥ ಕಡಲೆಬೇಳೆ ಮತ್ತು ಸೌತೆಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರೋಂಥ ಮಾವಿನಕಾಯಿನ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋಂಥ ಹಸಿ ಮೆಣಸಿನ್ಕಾಯಿ, ಹಸಿ ತೆಂಗಿನಕಾಯಿ ತುರಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೌತೆಕಾಯಿ ಕೋಸಂಬರಿನೂ ರೆಡಿ ಆಗೋಗುತ್ತೆ. ಮೇಲ್ಗಡೆ ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿಂದ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೇನು ಸರ್ವ್ ಮಾಡುವಾಗ ನಿಂಬೆ ಹಣ್ಣನ್ನು ಹಿಂಡಿ ಇದನ್ನು ಸರ್ವ್ ಮಾಡಿದ್ರೆ ಆಯಿತು. ಈಗ ನೆಕ್ಸ್ಟು ಕ್ಯಾರೆಟ್ ಕೋಸಂಬರಿಗೆ ಇನ್ನೊಂದು ಸ್ವಲ್ಪ ಒಂದು ಹಿಡಿಯಷ್ಟು ನೆನೆಸಿರೋಂಥ ಕಡಲೆಬೇಳೆನ ಹಾಕ್ಕೊಂಡು ತುರಿದಿರೋಂಥ ಕ್ಯಾರೆಟು, ಮಾವಿನಕಾಯಿ ಹೋಳುಗಳನ್ನ ಹಾಕಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ, ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತು ಇದಕ್ಕೂ ಸಹ ಸಾಸಿವೆ, ಕರಿಬೇವು ಮತ್ತು ಹಿಂಗು ಮತ್ತು ಒಣಮೆಣಸಿನ್ಕಾಯ್ದು ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಕ್ಯಾರೆಟ್ ಕೋಸಂಬರಿ ರೆಡಿಯಾಗಿದೆ. ಸರ್ವ್ ಮಾಡುವಾಗ ನಿಂಬೆ ಹುಳಿ ಹಿಂಡಿ ಸರ್ವ್ ಮಾಡಿ. ಈಗ ಅಡುಗೆ ಎಲ್ಲ ರೆಡಿಯಾಗಿದೆ. ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ತಾಯಿದ್ದೀನಿ. ಎಲೆ ತುದಿಯಲ್ಲಿ ಉಪ್ಪು, 2 ರೀತಿ ಕೋಸಂಬರಿನ ಸರ್ವ್ ಮಾಡಿದ್ದೀನಿ. ಸೌತೆಕಾಯಿ ಕೋಸಂಬರಿ, ಕ್ಯಾರೆಟ್ ಕೋಸಂಬರಿ, ಕ್ಯಾಬೇಜ್ ಪಲ್ಯ, ಬೀನ್ಸ್ ಪಲ್ಯ ಮತ್ತು ಹಾಲು ತುಪ್ಪ ಹಾಕಿರೋಂಥ ಹೋಳಿಗೆ, ಮಾವಿನಕಾಯಿ ಚಿತ್ರಾನ್ನ. ಯುಗಾದಿ ಹಬ್ಬಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಸ್ಟ್ ಆ್ಯಂಡ್ ಶುಡ್ಡು ಮಾಡಲೇಬೇಕು. ವೈಟ್ ರೈಸ್ ಜೊತೆಗೆ ಹೋಳಿಗೆ ಸಾರನ್ನು ಸರ್ವ್ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಮಜ್ಜಿಗೆ ಮತ್ತು ಮೇಲೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ತುಪ್ಪನ ಇಟ್ಬಿಟ್ರೆ ಯುಗಾದಿ ಫುಲ್ ಮೀಲ್ಸ್ ರೆಡಿ. ಹೇಗನ್ನಿಸ್ತು ಈ ವಿಡಿಯೋ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.